ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯಾಕೋ ಕ್ಯಾರೆಟ್ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಕ್ಯಾರೆಟ್ ಇತ್ತು, ಅದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಬಿಟ್ಟೆ. ಬೆಲ್ಲ ತೊಗೊಂಡೆ, ಒಂದು ಬೌಲ್ಗೆ ಚಿರೋಟಿ ರವೆ ಹಾಕ್ಕೊಂಡೆ, 2 ಕಪ್ ಮೈದಾ ಹಾಕ್ಕೊಂಡೆ, ಸ್ವಲ್ಪ ನೀರು ಹಾಕಿ ಕಣಕ ರೆಡಿ ಮಾಡಿಕೊಂಡೆ. ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಂದು ಸೈಡಿಗೆ ಇಟ್ಬಿಟ್ಟೆ. ಎಲಾಸ್ಟಿಸಿಟಿ ಬರಬೇಕಲ್ಲ ಅದಕ್ಕೆ. ಅದಾದಮೇಲೆ ಒಂದು ಬಾಣಲಿ ತೊಗೊಂಡೆ. ಸ್ಟವ್ ಹಚ್ಬಿಟ್ಟೆ. ಫಸ್ಟು ಬಾಣಲಿ ತೊಗೊಂಡೆ, ಅದಕ್ಕೆ ರುಬ್ಕೊಂಡಿದ್ದೇನೇನಿದೆ ಅದೆಲ್ಲ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿದೆ ಚೆನ್ನಾಗಿ. ಅದು ಹಸಿ ವಾಸನೆ ಹೋಗ್ತಿದ್ದಂಗೆ ಗೆಟ್ಟುನು ಅದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ರೋಮ ಕೂಡ ಚೇಂಜ್ ಆಗುತ್ತೆ. ಸ್ವಲ್ಪ ಅಲ್ಲಿ ತನಕ ಚೆನ್ನಾಗಿ ಇದು ಮಾಡಿಕೊಂಡೆ. ನನಗೆ ಈ ಕಣಕ ಹಿಂಗೆ ಇರಬಾರ್ದು, ಅದು ಉಂಡೆ ಕಟ್ಟಿ ಹೂರ್ಣ ಶೇಪಿಗೆ ಬರೋ ಥರ ಬರಬೇಕು ನನಗೆ. ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಎತ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನ ಇದಕ್ಕೆ ಡೈರೆಕ್ಟಾಗಿ ಹಾಕ್ತೆ. ಕೆಲವ್ರು ನೀವು ಬೇಕಿದ್ರೆ ಪಾಕ ಮಾಡಿ ಬೇಕಾದ್ರೆ ಹಾಕ್ಬೋದು, ಆವಾಗ ಶೋಧಿಸ್ಕೊಂಡು. ನಾನು ಹಾಗೆ ಡೈರೆಕ್ಟಾಗಿ ಹಾಕಿ ಅದನ್ನು ಬೆಲ್ಲ ಕನಗೋ ತನಕ ಬಿಡಬೇಕು, ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲೆ ಏಲಕ್ಕಿ ಪುಡಿ ಹಾಕ್ದೆ, ಏಲಕ್ಕಿ ಪುಡಿ ಫ್ಲೇವರಿಗೆ. ಅದಾದಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಕನಗಿದ್ಯಾ ಅಂತ ನೋಡ್ಕೊಳ್ಳಿ. ನೀರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಲೈಟಾಗಿ. ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ನನಗೆ ಹೂರ್ಣ ಶೇಪಲ್ಲಿ ಬರಬೇಕಂತ ಆವಾಗಲೇ ಹೇಳಿದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಗಟ್ಟಿ ಕನ್ಸಿಸ್ಟೆನ್ಸಿ ತೊಗೊಳಕ್ಕಂತ 1 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಪೌಡ್ರ್ ಹಾಕ್ದೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಬಿಟ್ಟೆ. ಸ್ವಲ್ಪ ಆರ ಆದಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಕನ್ಸಿಸ್ಟೆನ್ಸಿ ಹೂರ್ಣ ಶೇಪಿಗೆ ತರೋ ಅಷ್ಟು ಬಂದಿದೆ ನನಗೆ. ನೋಡಿ, ಈಗ ಉಂಡೆ ಕಟ್ಟಿ ತೋರಿಸ್ತೀನಿ. ಇಲ್ಲಿ ಮೇನ್ ಏನಂದರೆ ಹುರ್ಗಡ್ಲೆ ಪೌಡ್ರೆ ಕೀ ಇಲ್ಲಿ. ಅದನ್ನು ಹಾಕಿಲ್ಲ ಅಂತಂದರೆ ಈ ಕನ್ಸಿಸ್ಟೆನ್ಸಿಗೆ ಬರಲ್ಲ. ಅದಾದಮೇಲೆ ಒಂದಷ್ಟು ಲಡ್ಡು ಉಂಡೆಗಳು ಮಾಡಿಕೊಂಡೆ. ಹೋಳಿಗೆ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ಕಣಕ ಇಟ್ಟು ಅದನ್ನು ನೀಟಾಗಿ ಅಗಲಕ್ಕೆ ತಟ್ಕೊಂಡು ಅದ್ರ ಮೇಲೆ ಒಂದೇ ಒಂದು ಹೂರ್ಣ ಇಟ್ಟು ಕ್ಲೋಸ್ ಮಾಡಬೇಕು. ಆಮೇಲೆ ಒಬ್ಬಟ್ಟು ತಟ್ಕೊಂಡು ಹೆಂಚಿನ ಮೇಲೆ ಹಾಕ್ಬೇಕಷ್ಟೆ. ಒಬ್ಬಟ್ಟು ರೆಡಿ. ಬಿಸಿ ಬಿಸಿ ಕ್ಯಾರೆಟ್ ಒಬ್ಬಟ್ಟು ಘಮ ಘಮ ಅಂತಿದೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿಂತಾ ಇದ್ರೆ ಟೇಸ್ಟ್ ಮಸ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Let's meet in the next video. Till then, subscribe. Bye.